ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದಂತ ಗಲಾಟೆ ಪ್ರಕರಣ. ಗಣೇಶೋತ್ಸವದ ಮೆರವಣಿಗೆ ವೇಳೆಯಲ್ಲಿ ಮಸೀದಿಯಿಂದ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದಾರೆ ಎನ್ನುವಂತ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ದೊಡ್ಡ ಮಟ್ಟದಲ್ಲಿ ಬಿಜೆಪಿಯವರು ಪ್ರತಿಭಟನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಪ್ಲಾನ್ಗಳನ್ನು ಹಾಕಿಕೊಂಡಿದ್ರು. ಇವತ್ತು ಮಂಡ್ಯ ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಇವತ್ತು ಮದ್ದೂರು ಬಂದ್ಗೆ ಕರೆಯನ್ನು ಕೊಡಲಾಗಿತ್ತು. ಈ ಮದ್ದೂರು ಬಂದ್ ಭಾಗಶಃ ಯಶಸ್ವಿಯಾಗಿದೆ ಎನ್ನುವಂತ ಮಾಹಿತಿ ಇದೆ. ಇತ್ತ ನಾಳೆ ಮದ್ದೂರಿನಲ್ಲಿ ಬಿಜೆಪಿ ನಾಯಕರು ಶೋಭಾಯಾತ್ರೆಯನ್ನು ನಡೆಸ್ತಾರೆ. ಸಾವಿರಾರು ಕಾರ್ಯಕರ್ತರ ಜೊತೆಯಲ್ಲಿ ಬಿಜೆಪಿ ಹಾಗೆಯೇ ಜೆಡಿಎಸ್ ನಾಯಕರು ಭಾಗಿಯಾಗಲಿದ್ದಾರೆ. ಪೊಲೀಸರಿಂದ ನಾಳೆಯ ಕಾರ್ಯಕ್ರಮ, ನಾಳೆಯ ಶೋಭಾಯಾತ್ರೆ ಮೇಲೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೀಬಾರದು ಎನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಭಾರೀ ಪೊಲೀಸ್ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಲಾಗಿದೆ. ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರನ್ನು ಕರೆಸ್ಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. 600ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಿದ್ದಾರೆ. ಇವತ್ತು ಕೂಡ ಪೊಲೀಸರು ಹಾಗೂ ಅರಸೇನಾ ಪಡೆಯೊಂದಿಗೆ ನಗರದಲ್ಲಿ ಪಥಸಂಚಲನ ಮಾಡಲಾಯಿತು. ನಗರದಲ್ಲಿ ಆತ್ಮವಿಶ್ವಾಸ ಮೂಡಿಸೋಕೆ ಪೊಲೀಸರು ಪಥಸಂಚಲನ ಮಾಡಿದ್ರು ಎನ್ನುವಂಥದ್ದು ಗೊತ್ತಾಗಿದೆ. ನಗರದ ಮುಖ್ಯ ರಸ್ತೆಯಲ್ಲಿ ಪಥಸಂಚಲನ ಮಾಡಿದ್ದಾರೆ. ಇದು ಇವತ್ತಾದಂಥ ಬೆಳವಣಿಗೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಮದ್ದೂರು ಕೊತ ಅಂತ ಇದ್ದಂಥ ಸಂದರ್ಭದಲ್ಲೇ ಸಂಘ ಪರಿವಾರದ ನಾಯಕರು, ಬಿಜೆಪಿ ನಾಯಕರು ಮದ್ದೂರು ಬಂದ್ಗೆ ಕರೆಯನ್ನು ಕೊಟ್ಟಿದ್ದರು. ಭಾಗಶಃ ಬೆಂಬಲ ವ್ಯಕ್ತವಾಗಿದೆ. ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಈ ಬಂದ್ಗೆ ಬೆಂಬಲವನ್ನು ಸೂಚಿಸಿದ್ರು. ಪರಿಸ್ಥಿತಿ ಯಾವ ರೀತಿಯಾಗಿ ತಿರುಗಿತ್ತು ಗಣೇಶೋತ್ಸವದ ಮೆರವಣಿಗೆ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಪ್ರಕರಣದ ತನಿಖೆ ಆಗ್ತಾ ಇದೆ. ಇದರ ಹಿಂದಿರುವಂಥ ಕಿಂಗ್ ಪಿನ್ ಯಾರು, ಯಾವುದೋ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಸಂಚನ್ನ ಹುಟ್ಟಿಸಿದ್ಯಾರು, ರಾಮ್ ರಹೀಂ ನಗರ ಅಂತೇಳಿ ರಾಮ ಮತ್ತು ರಹೀಮ ಒಟ್ಟಿಗೆ ಬದುಕಬೇಕಾಗಿದ್ದಂಥ ಈ ನಗರದಲ್ಲಿ ಇಷ್ಟೆಲ್ಲ ಕೋಲಾಹಲ ಎಬ್ಬಿಸಿದವರು ಯಾರು, ಕಿಡಿಗೇಡಿ ಕೃತ್ಯ ಮಾಡಿದವರು ಯಾರು? ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಆರೋಪಿಗಳನ್ನು ಬಂಧಿಸಿ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಳೆ ಮದ್ದೂರಿನಲ್ಲೂ ಬಿಜೆಪಿ ನಾಯಕರು ಶೋಭಾಯಾತ್ರೆಯನ್ನ ಕೈಗೊಂಡಿದ್ದಾರೆ. ಸಾವಿರಾರು ಕಾರ್ಯಕರ್ತರೊಂದಿಗೆ ಬಿಜೆಪಿ ಜೆಡಿಎಸ್ ಭಾಗಿಯಾಗಲಿದೆ. ಇನ್ನೊಂದು ಕಡೆ ಮದ್ದೂರಿನಲ್ಲಿ ನಡೆದಂತಹ ಬೃಹತ್ ಪ್ರತಿಭಟನಾ ಮೆರವಣಿಗೆ, ಈ ಮೆರವಣಿಗೆಯಲ್ಲಿ ಹಿಂದೂ ಕಾರ್ಯಕರ್ತರ ಮೇಲೆಯೇ ಪ್ರಕರಣ ದಾಖಲಾಗಿರುವಂಥದ್ದು. ಪ್ರತಿಭಟನಾಕಾರರ ಮೇಲೆಯೇ ಪ್ರತ್ಯೇಕ 2 FIR ದಾಖಲಾಗಿದೆ. ವಿವಿಧ ಪ್ರಕರಣಗಳಡಿ 500 ಜನರ ವಿರುದ್ಧ FIR ದಾಖಲಾಗಿರುವಂಥದ್ದು. ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು SP ಮಲ್ಲಿಕಾರ್ಜುನ್ ಬಾಲದಂಡಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡಿ, ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ನಡೆದಿದ್ದಂತಹ ಪ್ರತಿಭಟನೆ, ಈ ವೇಳೆಯೂ ನಡೆದಿದ್ದ ಕಲ್ಲು ತೂರಾಟ, ಬಾವುಟ ಹಾಗೆ ಬಂಡಿಕ್ಸ್ ಕಿತ್ತೆಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾಕಾರರ ವಿರುದ್ಧ FIR ದಾಖಲಾಗಿರುವಂಥದ್ದು. ವಿವಿಧ ಪ್ರಕರಣಗಳಡಿ 500 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈ ಕುರಿತಂತೆ SP ಮಲ್ಲಿಕಾರ್ಜುನ್ ಬಾಲದಂಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಗಣೇಶೋತ್ಸವ ಮೆರವಣಿಗೆ ಕುರಿತಂತೆ ಕಲ್ಲು ತೂರಾಟ ನಡೆಸಲಾಯಿತು. ಇದನ್ನು ಖಂಡಿಸಿ ನಡೆಸ್ತಾ ಇದ್ದಂಥ ಪ್ರತಿಭಟನೆ ವೇಳೆಯಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಏನು ಮಾಡಿದ್ರು, ಇದಕ್ಕೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಕಾರಣ ಅಂತೇಳಿದರೆ ಮಹಿಳೆಯರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮಹಿಳೆಯರನ್ನ ಅಟ್ಟಾಡಿಸ್ಕೊಂಡು ಹೋಗಿ ಪುರುಷ ಸಿಬ್ಬಂದಿ ಲಾಠಿ ಪ್ರಹಾರ ಮಾಡಿದ್ದಾರೆ. ಇದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇರುವಂಥದ್ದು. ಒಬ್ಬ ಹೆಣ್ಣು ಮಗಳ ಮೇಲೆ ಪುರುಷ ಕಾನ್ಸ್ಟೇಬಲ್ ಒಬ್ಬರು ಲಾಠಿ ಪ್ರಹಾರ ಮಾಡಿದ್ದು ಯಾಕೆ? ನಿಮ್ಮಲ್ಲಿ ಮಹಿಳಾ ಸಿಬ್ಬಂದಿಯ ಕೊರತೆ ಇತ್ತಾ? ಹೀಗೆ ಹಲವು ಪ್ರಶ್ನೆಗಳನ್ನು ಕೂಡ ರಾಜ್ಯದ ಜನತೆ ಕೇಳ್ತಾ ಇದ್ದಾರೆ. ನೀವು ಕೂಡ ನಿನ್ನೆ ನಡೆದಂಥ ಘಟನಾವಳಿಗಳ ದೃಶ್ಯಾವಳಿಗಳನ್ನು ಕೂಡ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ಇದೇ ಮಹಿಳೆಗೆ ಪೊಲೀಸರು ಲಾಠಿ ಪ್ರಹಾರ ಮಾಡಿದ್ದು, ಹೊಡೆದಿದ್ದು ಯಾರು ಕೂಡ ನೋಡ್ತಾ ಇರಬಹುದು. ಒಬ್ಬ ಪುರುಷ ಪೊಲೀಸ್ ಸಿಬ್ಬಂದಿ ಕಾನೂನಿನಲ್ಲಿ ಇದೆ, ಮಹಿಳೆಯರ ಮೈ ಮುಟ್ಟುವಂತಿಲ್ಲ ಅಂತೇಳಿ. ಅವರ ಮೈ ಮುಟ್ಟಬೇಕಾದ್ರೆ ಅಲ್ಲಿ ಲೇಡೀಸ್ ಕಾನ್ಸ್ಟೇಬಲ್ ಇರಲಿಲ್ವಾ ನಿಮ್ಮ ಹತ್ರ? ಯಾಕೆ ಮೆನ್ ಕಾನ್ಸ್ಟೇಬಲ್ ಹೋಗಿ ಹೊಡೆದ್ರು? ಜಟಾಪಟಿ ಜೋರಾಗಿತ್ತು. ಜನರು ಕೂಡ ಅದೇ ಪ್ರಶ್ನೆಗಳನ್ನು ಕೇಳಿದರು. ಸದ್ಯ ಈ ಪ್ರಕರಣದ ಬೆಳವಣಿಗೆ ಇದಾದ ಮೇಲೆ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರ ಮೇಲೆ FIR ದಾಖಲು ಮಾಡಿದಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಹಬ್ಬ ಮಾಡೋದೇ ಬೇಡವಾ? ಹಾಗಾದರೆ ಹಬ್ಬ ಮಾಡೋದೇ ತಪ್ಪ? ಮೆರವಣಿಗೆ ಹೋಗೋದು, ಸಂಭ್ರಮಿಸೋದು, ಖುಷಿ ಪಡೋದು ದಿನನಿತ್ಯ ಮಾಡುವಂಥ ಕೆಲಸನ ಹಾಗಾದರೆ ಇದು? ಯಾವುದೋ ಒಂದು ಗಣೇಶೋತ್ಸವದ ಸಂದರ್ಭದಲ್ಲಿ, ಇನ್ಯಾವುದೋ ಮೆರವಣಿಗೆಯಲ್ಲಿ ಈ ರೀತಿಯಾಗಿ ಮೆರವಣಿಗೆ ಹೋದಂಥ ಸಂದರ್ಭದಲ್ಲಿ ಈ ಕಿಡಿಗೇಡಿ ಕೃತ್ಯವನ್ನು ಮಾಡಿ ಸಮಾಜದಲ್ಲಿ ಶಾಂತಿ ಹಾಳು ಮಾಡೋರ ವಿರುದ್ಧ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ? ಸದ್ಯಕ್ಕಿರುವಂಥ ಪ್ರಶ್ನೆ, ಅಂಥವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ.